ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ AGS ಯೂಟ್ಯೂಬ್ ಚಾನಲ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮರಳಾಗಿ ತುಪ್ಪನ ಕಾಯಿಸ್ಕೊಳ್ಳೋದು ನೋಡ್ಕೊಂಬರೋಣ ಬನ್ನಿ. ಮನೆಯಲ್ಲೇ ಆಕಳು ಹಾಲಿಂದ ತೆಗೆದಿರುವಂಥ ಬೆಣ್ಣೆನ ತಗೊಂಡಿದ್ದೀನಿ. ಇದು ಹತ್ತಿನ ಹಾಲ್ಕೆನೆಯಿಂದ ತೆಗೆದಿರುವಂಥ ಬೆಣ್ಣೆ. ತುಪ್ಪನ ಕಾಯಿಸ್ಕೊಳ್ಳೋಕೆ ಮುಂಚೆ ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರುವಂಥ ಮಜ್ಜಿಗೆ ಅಂಶ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಾಂದರೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಬೇಗ ಹಾಳಾಗಿಬಿಡುತ್ತೆ ಅಥವಾ ಹುಳಿ ಬಂದುಬಿಡುತ್ತೆ. ತುಪ್ಪನ ಕಾಯಿಸ್ಕೊಳ್ಳೋಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ತೊಗೊಳ್ಬೇಕಾಗತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಕಾಯಿಸ್ಕೊಳ್ಬೇಕಾಗತ್ತೆ. ಬೆಣ್ಣೆ ಚೆನ್ನಾಗಿ ಕರಗ್ತಿದ್ದಾಗೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೊರೆ ಇಳಿದ ನಂತರ ಚೊಕ್ಟಿ ಬಿಟ್ಕೊಳ್ಳುತ್ತೆ. ಇವಾಗ ನಾನು ತುಪ್ಪದ ಫ್ಲೇವರ್ಗೆ ಮತ್ತು ರುಚಿಗೆ 1/4 ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. 2 ಏಲಕ್ಕಿನ ಬಿಡಿಸ್ಬಿಟ್ಟು ತಗೊಂಡಿದ್ದೀನಿ. ಇದು ತುಪ್ಪಕ್ಕೆ ಒಳ್ಳೆ ಘಮ ಕೊಡುತ್ತೆ. ತುಪ್ಪ ಈ ರೀತಿ ಕಲರ್ ಚೇಂಜ್ ಆಗ್ತಿದ್ದಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕು. ಈ ರೀತಿ ಚೆನ್ನಾಗಿ ನೊರೆ ಬಂದು ಇಳಿಯೋ ಟೈಮಿಗೆ 1/4 ಟೀ ಸ್ಪೂನ್ ಅರಿಶಿಣ ತಗೊಂಡಿದ್ದೀನಿ. ಇದು ತುಪ್ಪಕ್ಕೆ ಒಳ್ಳೆ ಕಲರು ಮತ್ತು ಫ್ಲೇವರು ಕೊಡುತ್ತೆ. ನಿಮ್ಮ ಮನೇಲಿ ವೀಳ್ಯದೆಲೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು. ತುಪ್ಪಕ್ಕೆ ಒಳ್ಳೆ ಫ್ಲೇವರ್ ಮತ್ತು ರುಚಿನ ಕೊಡುತ್ತೆ. ಈ ರೀತಿ ತುಪ್ಪ ಕಾದ್ಬಿಟ್ಟು ನೊರೆ ಇಳಿಯೋ ಟೈಮಿಗೆ ಈ ಕಲರಿಗೆ ಬಂದಿರುತ್ತೆ ತುಪ್ಪ. ನೊರೆ ಇಳಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಬೇಕು, ಇಲ್ದಿದ್ರೆ ತುಪ್ಪ ಸೀದ್ ಬಿಡುತ್ತೆ. ಈ ರೀತಿ ಸ್ಟೀಲಿನ ಸೋಸಣಿಗೆ ತಗೊಂಡು ತುಪ್ಪನ ಸೋಸ್ಕೊಳ್ಬೇಕು. ನೋಡಿ, ಇಷ್ಟು ತುಪ್ಪ ರೆಡಿ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ತಣ್ಣಗಾದ್ಮೇಲೆ ಈ ರೀತಿ ಒಂದು ಬೌಲಿಗೆ ಹಾಕಿದ್ದೀನಿ. ನೋಡಿ ಯಾವ ರೀತಿ ಮರಳಾಗಿ ಚೆನ್ನಾಗಿ ಬಂದಿದೆ ಅಂತ.